ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯವೊಂದು. ಹೆಸರು ಭಾವನಾ. ಸ್ಥಳ ಚಿಕ್ಕಮಗಳೂರು. ವಯಸ್ಸು 35 ವರ್ಷ ತುಂಬಿದೆ. ಸ್ಥಿತಿ ವಿಚ್ಛೇದಿತೆ. 4 ವರ್ಷಗಳ ಹಿಂದೆ ವಿಚ್ಛೇದನ ಪಡೆದಿದ್ದಾರೆ. ಕೆಲಸ ಸ್ವಂತ ವ್ಯಾಪಾರ, ಸ್ವಂತ ನಿರ್ವಹಣೆ. ಸಮಸ್ಯೆ ಸಂಬಂಧಗಳ ಹುಡುಕಾಟ. ಆಸ್ತಿ 2 ಎಕರೆ ಕಾಫಿ ತೋಟ, ಸ್ವಂತ ಮನೆ. ಸ್ವಭಾವ ಶಾಂತವಾಗಿ ಮುಗುಳ್ನಗೆ. ಎತ್ತರ 5.4 ಅಡಿ ಎತ್ತರ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಔಡಿ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೊಸ ಬದುಕಿನ ವ್ಯಥೆ. ಒಮ್ಮೆ ಮದುವೆಯಾಗಿದ್ದಳು. ಮುಕ್ತವಾಗಿ ಬದುಕಲು ಆಸೆಯೂ ಪಟ್ಟಳು. ಬದುಕಿನ ವ್ಯಥೆನೆ ಬೇರೆಯಾಗಿ ಬಿಟ್ಟಿತ್ತು. ಹೊಸ ಹೆಂಡತಿ ಗಂಡನಿಗೆ ಹೊಣೆಯಾಗಿ ಬಿಟ್ಟಳು. ಕಾರಣ ಗೊತ್ತಿಲ್ಲ. ಸಹನೆಯೂ ಮುರಿದು ಬಿದ್ದಿತ್ತು. ಅಲ್ಲಿಗೆ ವಿಚ್ಛೇದನೆಯೂ ಆಯಿತು. ಬಾಳು ಒಂಟಿಯಾಗಿ ಸಾಗುತ್ತಿತ್ತು. ಸಂಜೆಗೆ ಕಾಫಿ ತೋಟದ ಅಚ್ಚುಮೆಚ್ಚಾದ ನೋಟ. ಬೆಳಗ್ಗೆ ಮನೆಯ ಪಾಠ. ಮಧ್ಯಾಹ್ನ ತಾಯಿಯ ನೆನಪು. ಇದರ ಮಧ್ಯೆ ಬದುಕು. ಮನಸ್ಸಿನ ಮಾತುಗಳು. ಮರುಮದುವೆಗೆ ಮುಕ್ತ ಮನಸ್ಸಿನಿಂದ ಕಾಯುತ್ತಿದ್ದೇನೆ. ಬಾಳಲ್ಲಿ ನೋವುಂಟು, ಆದರೆ ಇನ್ನು ನಗೆಯ ಆಸೆಯೂ ಇದೆ. ಹಣ ಇರುವವನು ಬೇಕಾಗಿಲ್ಲ, ನಂಬಿಕೆಯಿಂದ ಓಡಾಡುವನು ಬೇಕು. ಕುಡಿಯುವುದು, ಜಗಳ ಮಾಡುವ ಸ್ವಭಾವ ಇರಬಾರದು. ಮನೆಯ ಜವಾಬ್ದಾರಿಯನ್ನು ಹಂಚಿಕೊಳ್ಳುವನು ಆಗಿರಬೇಕು. ನಾನು ಒಬ್ಬಳಾಗಿ ಬಾಳಿದ್ದೇನೆ. ಈಗ ಹೊಸ ಜೋಡಿಯೊಂದಿಗೆ ಬಾಳಲು ಇಷ್ಟಪಡುವೆನು. ನಾನು ಇಷ್ಟಾದಲ್ಲಿ ಬೇಗ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2017 ಔಡಿ A4 34 TDI ಪ್ರೀಮಿಯಂ ಪ್ಲಸ್ ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 26,25,000 ಆಗಿರುತ್ತೆ. 2017 ಪರ್ಚೇಸ್ ಮಾಡಿರ್ತಾರೆ. 88,000 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2017 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ನೀಡಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 1968 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು ಟರ್ಬೋ ಚಾರ್ಜ್ಡ್ ಡೀಸೆಲ್ ಇಂಜಿನ್ ಆಗಿರುತ್ತೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 188 BHP ಮತ್ತೆ RPM ಬಂದು 4200 ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಟರ್ಕ್ ಬಂದು 400 Nm ಆಗಿರುತ್ತೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS4 ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.